ದಾಳಿ ನಡೆಸ್ತಾರೆ. ಬಟ್ ಅಮೆರಿಕ ಪದೇ ಪದೇ ಪಾಕಿಸ್ತಾನನ ಮಧ್ಯಸ್ಥಿಕೆ ತೆಗೆದುಕೊಂಡು ಇನ್ನು ಸಂಧಾನ ಮಾಡ್ಕೊಂಡ್ಬಿಡ್ತು. 2 ಸತಿ ಮಾಡಿದ್ರು ಫೇಲ್ ಆಯ್ತು. ಕಂಡೀಷನ್ಸ್ ಯಾರು ಒಪ್ಕೊಳ್ತಾ ಇಲ್ಲ, ಷರತ್ತುಗಳನ್ನ. ಅಂದ್ರೆ ಈ ಅಮೆರಿಕ ಇಲ್ಲಿ ಮಧ್ಯಸ್ಥಿಕೆ ತೆಗೆದುಕೊಳ್ಳುತ್ತೆ ಪಾಕಿಸ್ತಾನನ ಪದೇ ಪದೇ. ಅಂದ್ರೆ ಇಲ್ಲಿ ನಂಬಿಕೆ ಅನ್ನೋದು ಮತ್ತೆ ಎಷ್ಟು ಅದು ಮಧ್ಯಸ್ಥಿಕೆ ಅನ್ನೋದು ಹೆಂಗಂದ್ರೆ, ಇವಾಗ ಕಾಡಲ್ಲಿ ಸಿಂಹ ಕೆಲಸ ಸಿಂಹ ಮಾಡ್ತಿರುತ್ತೆ, ಹುಲಿ ಕೆಲಸ ಹುಲಿ ಮಾಡ್ತಾ ಇರುತ್ತೆ. ಓಕೆನಾ, ಎಲ್ಲರಿಗೂ ಒಂದು ಕಮ್ಯುನಿಕೇಟ್ ಆಗಿ ಕೆಲಸ ಮಾಡೋದು ಯಾವುದು? ಗುಳ್ಳೆನರಿ. ಸೊ ಅಂತ ಗುಳ್ಳೆನರಿಗೆ ಬೆಸ್ಟ್ ಆಪ್ಷನ್ ಬಂದ್ಬಿಟ್ಟು ಪಾಕಿಸ್ತಾನ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ಸೊ ಅವ್ರು ಏನಕ್ಕಂದ್ರೆ ಇವಾಗ ಗುಳ್ಳೆನರಿ ಎಲ್ಲ ಕಡೆ ಹೋದಾಗ ಏನೋ ಒಂದ್ ಸ್ವಲ್ಪ ಸಿಗುತ್ತಲ್ಲ, ಹಂಗೆ ಪಾಕಿಸ್ತಾನ ಅವ್ರು ಅಮೆರಿಕ ಅವ್ರು ಹೇಳ್ದಂಗೆ ಹೇಳಿದ್ರೆ ಅವ್ರಿಗೆ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಲೋನ್ ರಿಲೀಸ್ ಆಗ್ಬೇಕಂದ್ರು ಅಮೆರಿಕ. ಓಕೆನಾ, ಇಸ್ಲಾಮಿಕ್ ದೇಶಗಳಲ್ಲಿ ಇದು ಸಿಗ್ಬೇಕಂದ್ರೂ ಕೂಡ ಅಮೆರಿಕ. ಸೊ ಇಡೀ ಒಂಥರ ಗುಳ್ಳೆನರಿ ವ್ಯವಹಾರ ಮಾಡೋದಕ್ಕೆ ಪಾಕಿಸ್ತಾನ ಅನ್ನೋದು ಬೆಸ್ಟ್. ಇವಾಗ ನಮ್ಮ ಇಂಡಿಯಾದಲ್ಲಿ ಮಧ್ಯಸ್ಥಿಕೆ ಮಾಡ್ತಿಲ್ಲ ಹಾಗೆ ಹೇಗೆ ಅಂತ ಬಿಟ್ಟು ಹೇಳ್ತಾರೆ. ಫಸ್ಟ್ ತಿಳ್ಕೊಬೇಕು ಜಿಯೋಪೊಲಿಟಿಕಲ್ಸ್ ಅಂದ್ರೆ ಏನು, ಯಾವ ಟೈಮಲ್ಲಿ ಮಧ್ಯಸ್ಥಿಕೆ ಮಾಡಬೇಕು ಅಂತ. ಇವಾಗ ಆ ಎರಡೂ ದೇಶಗಳು ನಮ್ಮ ಹತ್ರ ಬಂದ್ವಾ, ಅಥವಾ ನಮ್ಮ ಒಂದು ಕ್ಲೋಸ್ ದೇಶಕ್ಕೆ ಯಾವ್ದಕ್ಕಾದ್ರೂ ಒಂದು ಪ್ರಾಬ್ಲಮ್ ಆಗಿದ್ಯಾ, ಅವಾಗ ನಾವು ಇದು ಮಾಡಬೇಕು. ಇಸ್ರೇಲು ಸ್ಟ್ರಾಂಗ್ ಇದೆ, ಅಮೆರಿಕಾನು ಸ್ಟ್ರಾಂಗ್ ಇದೆ, ಅವ್ರ ಹತ್ರ ನಾವು ಹೋಗಿ ಏನು ಮಧ್ಯಸ್ಥಿಕೆ ಮಾಡ್ತೀವಿ, ನಮ್ದೇ ಇಲ್ಲಿ ನಾವು ಮಾಡ್ಕೊಳಕ್ ಆಗ್ತಿಲ್ಲ. ಸೊ ಇವಾಗ ನಾವು ಮಧ್ಯಸ್ಥಿಕೆ ಅವ್ರು ಬಂದವಾಗ ನಾವು ಮಾಡ್ಬೋದು. ಅದು ಬಿಟ್ಬಿಟ್ಟು ಪಾಕಿಸ್ತಾನ ತರ ಅದೇ ಗುಳ್ಳೆನರಿ ವ್ಯವಹಾರಗಳು ಬೇಡ ಅಷ್ಟೇ. ಇವಾಗ ಒಂದಿಬ್ರು ಏನೋ ಒಂದು ಮೊಲಕ್ಕೆ ಮತ್ತೆ ಇಲಿಗೆ ಏನೋ ಸಮಸ್ಯೆ ಆದಾಗ ಅವ್ನು ಸಿಂಹದ ಹತ್ರನೂ ಹುಲಿ ಹತ್ರ ಬಂದಾಗ ಹೇಳ್ಬೋದು ಸಿಂಹ ನೋಡಪ್ಪ ಹಿಂಗ್ ಮಾಡ್ಕೊಡ್ರಿ ಅಂತ. ಅದ್ ಬಿಟ್ಬಿಟ್ಟು ಗುಳ್ಳೆನರಿ ತರ ಎಲ್ಲರ ಹತ್ರ ಹೋಗ್ಬಿಟ್ಟು ನಾವು ಮಾಡ್ತೀವಿ ಅಂದ್ರೆ ಆಗಲ್ಲ. ಎಸ್, ಅದೇ ಒಂದು ಜನ ನೆನ್ಪಿಟ್ಕೋಬೇಕು, ನ್ಯೂಕ್ಲಿಯರ್ ಬಾಂಬ್ ರೆಡಿ ಒಂದು 90% ವರೆಗೂ ಅವ್ರು ತಯಾರು ಮಾಡಿ ಇಟ್ಕೊಂಡ್ಬಿಟ್ರು ಅಂತ ಅಂದ್ರೆ ಕೇವಲ ಇಸ್ರೇಲಿಗೆ ಮಾತ್ರ ಅಲ್ಲ ತೊಂದ್ರೆ, ಇಡೀ ಪ್ರಪಂಚಕ್ಕೆ. ಅದ್ರಲ್ಲಿ ನಮ್ಮ ಇಂಡಿಯಾಗೂ ಕೂಡ. ಯಾಕಂದ್ರೆ ಪಾಕಿಸ್ತಾನ ನಮ್ಮ ವಿರೋಧಿ, ನಮ್ಮ ಶತ್ರು. ಹಾಗಾಗಿ ಪಾಕಿಸ್ತಾನ ಏನಾದ್ರೂ ಇರಾನ್ ಜೊತೆ ಏನಾದ್ರೂ ಮಾತುಕತೆ ನಡೆಸಿ ಪಾಕಿಸ್ತಾನದಿಂದ ನಮಗೂ ಕೂಡ ಯುದ್ಧ ಆಗುವಂತ ಚಾನ್ಸಸ್ ಹೆಚ್ಚಾಗಿದೆ. ಹಾಗಾಗಿ ಈಗ ಪಾಕಿಸ್ತಾನ ಭಾರತದ ಮೇಲೆ ಮುಂದೊಂದಿನ ಈ ರೀತಿಯಾಗಿ ಒಂದು ವೇಳೆ ನ್ಯೂಕ್ಲಿಯರ್ ರೆಡಿ ಆಗಿ ಅಲ್ಲಿ 100% ಆಯ್ತು ಅಂತ ಅಂದಾಗ ಚಾನ್ಸಸ್ ಹೆಚ್ಚಾಗಿದೆಯಂತೇನಾ, ಹೇಗೆ? ಅಂದ್ರೆ ಪಾಕಿಸ್ತಾನ ಅವ್ರು ನ್ಯೂಕ್ಲಿಯರ್ ಬಾಂಬ್ ಹಾಕ್ತಾರೆ ಅಂತನಾ? ಪಾಕಿಸ್ತಾನ ಅವ್ರು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಹಾಕೋ ಚಾನ್ಸ್ ಇದೆ. ಓಕೆನಾ, ಒಂದು 4 ಸಿಟಿಗಳನ್ನ ಟಾರ್ಗೆಟ್ ಮಾಡ್ತಾರೆ ಅವ್ರು. ಮೈನ್ ದಿಲ್ಲಿ ಮತ್ತೆ ಮುಂಬೈ ಮತ್ತೆ ಬೆಂಗಳೂರು ಮತ್ತೆ ಹೈದರಾಬಾದ್, ಈ 4 ಸಿಟಿಗಳಂತ ಅನ್ಕೊಳ್ಳಿ, ಅಥವಾ ಕೋಲ್ಕತ್ತಾ ಅಂತ. ಈ 4 ಸಿಟಿಗಳು ನಾವು ಕಳ್ಕೋಬೇಕಾಗುತ್ತೆ, ಅಥವಾ ನಮ್ದು ಜಾಸ್ತಿ ಇದು ಲಾಸ್ ಆಗುತ್ತೆ. ಬಟ್ ದ ಎಂಡ್ ಆಫ್ ದ ಡೇ ನಮ್ಮ ಇಂಡಿಯಾ ಇರುತ್ತೆ. ಬಟ್ ಅವ್ನು 4 ಸಿಟಿ ಮೇಲೆ ಅಟ್ಯಾಕ್ ಮಾಡೋಕ್ ಮೊದಲು ಅವನು ದೇಶನೇ ಇರಲ್ಲ. ಒಂದು ರಷ್ಯಾವನ್ನು ಅಟ್ಯಾಕ್ ಮಾಡಿರ್ಬೋದು, ಅಥವಾ ನಮ್ಮ ಇಂಡಿಯಾ ಅವರೇ ಅಟ್ಯಾಕ್ ಮಾಡಿರ್ಬೋದು, ಅಥವಾ ಇಸ್ರೇಲ್ ಅವರು ಅಟ್ಯಾಕ್ ಮಾಡಿರ್ಬೋದು. ಪಾಕಿಸ್ತಾನ ಅನ್ನೋದು ತುಂಬಾ ಚಿಕ್ಕ ದೇಶ. ಒಂದು ಸಲ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಇಡೀ ಪಾಕಿಸ್ತಾನ ಮರುಭೂಮಿ ಅಥವಾ ಏನು ಜಪಾನ್ ಮೇಲೆ ಆಯ್ತೋ ಅದೇ ತರ ಫುಲ್ ಆಗಿರುತ್ತೆ. ಇಡೀ ಪಾಕಿಸ್ತಾನ ನಮ್ಮ ಬಾರ್ಡರಲ್ಲಿ ಬರುತ್ತೆ. ಸೊ ನಮ್ಮ ದೇಶದಲ್ಲಿ ಏನು ಬಲಿದಾನ ಕೊಟ್ಟಿರ್ತೀವೋ ಅವಾಗ ಅಖಂಡ ಭಾರತವನ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಪಾಕಿಸ್ತಾನ ಎಲ್ಲ ಅಷ್ಟು ಧೈರ್ಯ ಮಾಡಲ್ಲ. ಪಾಕಿಸ್ತಾನ ಎಲ್ಲ ಹೆಂಗಂದ್ರೆ ಇವಾಗ ಮಚ್ಚಿಡ್ಕೊಂಡು ಬರ್ತಾರೆ ಗೊತ್ತಾ ಜಗಳಕ್ಕೆ, ಹೊಡೆದ್ಬಿಡ್ತೀನಿ ಅಂತ ಅವ್ನು ಹೊಡೆಯಲ್ಲ ಅಂತ ಗೊತ್ತಾ ಅವ್ನಿಗೆ. ಅಂದ್ರು ಮಚ್ಚಿದೆ ಸೇಮ್ ಅದೇ ಪರಿಸ್ಥಿತಿಯಲ್ಲಿ ಭಯ ಇಡ್ಸೋದಕ್ಕೆ, ನನ್ನ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ನೀನ್ ಹಂಗ್ ಹೊಡಿಬೇಡ, ನೀನ್ ಹಿಂಗ್ ಹೊಡಿಬೇಡ, ನಾನು ಮಟ್ ತಗೊಂಡು ಹಾಕ್ಬಿಡ್ತೀನಿ ಅನ್ನೋ ತರ ಪಾಕಿಸ್ತಾನ ಅವ್ರು ಬಿಹೇವ್ ಮಾಡ್ತಾರೆ ಅಷ್ಟೇ. ಅವ್ರಿಗೆ ಅಷ್ಟು ಧೈರ್ಯ ಇಲ್ಲ ಪಾಕಿಸ್ತಾನ. ನ್ಯೂಕ್ಲಿಯರ್ ಬಾಂಬ್ ಹಾಕ್ಬೇಕಂದ್ರೆ ಅಮೆರಿಕ ಅವ್ರು ಪರ್ಮಿಷನ್ ಕೊಡ್ಬೇಕು ಪಾಕಿಸ್ತಾನ್ಗೆ. ಅವ್ರೇನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಪಾಕಿಸ್ತಾನ ಇವಾಗ ಸೇಮ್ ಇಸ್ರೇಲ್ ಹೆಂಗ್ ಎಕ್ಸಿಸ್ಟೆನ್ಸ್ ಥ್ರೆಟ್, ಪಾಕಿಸ್ತಾನ ಅನ್ನೋ ದೇಶನೇ ಇರಲ್ಲ. ಅವರು ಇನ್ನೊಂದು ಹೇಳ್ಬೇಕಂದ್ರೆ ಅವ್ರದ್ದು ಯಾವುದೇ ಮಿಸೈಲ್ಸ್ ಬರ್ಬೇಕಂದ್ರೂ ಕೂಡ ನಮ್ದು ಆಂಟಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋ ಸ್ಟ್ರಾಂಗ್ ಇದೆ. ಅವ್ರಿಗೂ ಹೊಡೆದಿದೆ ಅಂದ್ರೆ ಅವ್ರಲ್ಲೇ ಬಿದ್ರೆ ಅವ್ರಿಗೂ ಅದು ಪ್ರಾಬ್ಲಮ್. ಪಾಕಿಸ್ತಾನ ಎಲ್ಲ ಅಷ್ಟು ಧೈರ್ಯ ಮಾಡಲ್ಲ. ಸಿಂಪಲ್ ಅದೇ ಮಚ್ಚಿಟ್ಕೊಂಡು ಭಯ ಇಡ್ಸೋದು ಅಷ್ಟೇ. ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀವಿ, ಹಾಕಕ್ ಚಾನ್ಸೇ ಇಲ್ಲ ಅವರು. ಈಗ ನಾವು ಆಗ್ಲಿ ಮಾತನಾಡಿದ್ವಿ ಅಂದ್ರೆ ರಷ್ಯಾನ ಇಂಡಿಯಾಗೆ ಒಂದ್ಸಲ ಅನ್ನ ಇದ್ದ ಹಾಗೆ. ಇನ್ನು ಇಲ್ಲಿ ನಾವು ಈಗ ರಷ್ಯಾ ಮತ್ತೆ ಚೀನಾ ಸಂಬಂಧ, ಇರಾನ್ ಮತ್ತೆ ಚೀನಾ ಸಂಬಂಧ, ಒಂದ್ ವೇಳೆ ಇಂಡಿಯಾ ಮತ್ತು ಚೀನಾ ಯುದ್ಧ ಆದಾಗ ಈ ಸಿಚುವೇಶನ್ ಸರ್ಕಲ್ ಅಲ್ಲಿ ಹೇಗಿರುತ್ತೆ ಅಂತ. ಫಸ್ಟ್ ಬಂದ್ಬಿಟ್ಟು ಇಂಡಿಯಾ ಮತ್ತೆ ಚೀನಾಗೆ ಇನ್ನೊಂದು 5 ವರ್ಷದಲ್ಲಿ ಯುದ್ಧ ಆಗುವಂತ ಚಾನ್ಸ್ ಇದೆ. ಯಾವಾಗ ನಮ್ಮ ಇಂಡಿಯಾ POKನ ಆಕ್ಯುಪೈ ಮಾಡ್ಕೊಳ್ಳೋಕೆ ಇದೆ. ಯಾವಾಗ ನಮ್ಮ ಇಂಡಿಯಾನ POKನ ಆಕ್ಯುಪೈ ಮಾಡ್ಕೊಳಕ್ ಹೋಗುತ್ತೋ ಅವಾಗ ಯುದ್ಧ ಆಗುವಂತ ಚಾನ್ಸ್ ಇದೆ. ನಮ್ಮ ಇಂಡಿಯಾ ಜಮ್ಮು ಕಾಶ್ಮೀರ ಏನ್ ನೋಡ್ತಿರೋ ಅದು ಅಕ್ಷಯ್ ಚೀನ್ ಬಂದ್ಬಿಟ್ಟು ಚೀನಾ ಅವ್ರ ಹತ್ರ ಇದೆ. ಬಟ್ ಚೀನಾ ಅವ್ರಿಗೊಂದು ಭಯ ಇದೆ, ಏನಂದ್ರೆ ನಮ್ಮ ಇಂಡಿಯಾ ಏನಾದ್ರು ಯುದ್ಧ ಮಾಡ್ತೀವಿ ಅಂದ್ರೆ ಅವರ ಟಿಬೆಟ್ ಅನ್ನೋದು ದೇಶ ಇದೆಯಲ್ವಾ, ಅದ್ರ ಮೇಲೆ ನಾವು ಕಣ್ಣಾಕ್ತೀವಿ ಅಂತ ಒಂದು ಭಯ ಇದೆ. ಅದಕ್ಕಿಂತ ಮೇಯ್ನು ನಮ್ಮ ಅಂಡಮಾನ್ ನಿಕೋಬಾರ್ ಇದೆಯಲ್ವಾ, ಅದ್ರ ಹತ್ರ ಒಂದು ಸ್ಟ್ರೈಟ್ ಆಫ್ ಮಲಾಕಾ ಸಮಥಿಂಗ್ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ನಾವು ಇವಾಗ ಹೆಂಗ್ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಅವ್ರು ಬ್ಲಾಕ್ ಮಾಡ್ಕೊಂಡಿದಾರೋ ಹಂಗ್ ನಮ್ಮ ಇಂಡಿಯಾ ಏನಾದ್ರು ಬ್ಲಾಕ್ ಮಾಡಿದೀವಿ ಅಂದ್ರೆ ಚೀನಾದ ಉಸಿರುಗಟ್ಟದಂಗೆ ಆಗುತ್ತೆ. ಸೊ ಅದಕ್ಕೆ ಚೀನಾ ಅವೆರಡೂ ಭಯಗಳಿಂದ ಇದಿದೆ. ಮತ್ತೆ ಇನ್ನೊಂದು, ಭಾರತ ಆಗ್ಲಿ ಅಥವಾ ಚೀನಾ ಆಗ್ಲಿ ಯಾವತ್ತು ಫುಲ್ ಫ್ಲಡ್ಜೆಡ್ ಯುದ್ಧಕ್ಕೆ ಹೋಗಲ್ಲ. ಏನಕ್ಕಂದ್ರೆ ಯಾವುದೇ ಡೆವಲಪ್ಮೆಂಟ್ ನೇಷನ್ಸ್ ಆದ್ರೂ ಕೂಡ ಯುದ್ಧ ಮಾಡಕ್ ಹೋಗಲ್ಲ. ಸೊ ಇವಾಗ ರಷ್ಯಾ ಮತ್ತೆ ಇವಾಗ ಚೀನಾ ಮತ್ತೆ ಇಂಡಿಯಾ ಯುದ್ಧ ಆದ್ರೆ ರಷ್ಯಾ ಯಾರಿಗೆ ಸಪೋರ್ಟ್ ಮಾಡುತ್ತಂದ್ರೆ ರಷ್ಯಾ ಆಲ್ವೇಸ್ ನ್ಯೂಟ್ರಲ್ ಇರುತ್ತೆ. ಯಾಕಂದ್ರೆ ಚೀನಾನೂ ಬೇಕು ರಷ್ಯಾಗೆ, ಇಂಡಿಯಾನೂ ಬೇಕು. ಒಂದ್ ಸ್ವಲ್ಪ ನಮ್ಮ ಇಂಡಿಯಾಗೆ ಸಪೋರ್ಟ್ ಮಾಡುತ್ತೆ, ಇಲ್ಲ ಅಂತಲ್ಲ. ಬಟ್ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ
ಚೀನಾದ ಎಕನಾಮಿ ತುಂಬಾ ಸ್ಟ್ರಾಂಗ್ ಇದೆ. ಹ್ಮ್. ಇವಾಗ ಇಬ್ರು ಯಾರಾದ್ರೂ ಜಗಳ ಆಡಕ್ ಹೋಗ್ತಾರೆ ಅಂತ ಅನ್ಕೊಳ್ಳಿ, ಒಬ್ಬನ ಹತ್ರ 100 ರೂಪಾಯಿ ಇರುತ್ತೆ, ಇನ್ನೊಬ್ಬನ ಹತ್ರ ಒಂದು 10 ರೂಪಾಯಿ ಇರುತ್ತೆ. ಸೊ 100 ರೂಪಾಯಿ ಇರೋನ್ ಏನ್ ಮಾಡ್ತಾನೆ, ಹೊಡೆದ್ಬಿಟ್ಟು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಲಂಚ ಕೊಟ್ಬಿಟ್ಟಾದ್ರೂ ವಾಪಸ್ ಬಂದ್ಬಿಡ್ತಾನೆ. Okay. ಸೊ ಚೀನಾ ಆಲ್ರೆಡಿ ತುಂಬಾ ಡೆವಲಪ್ಡ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಒಳ್ಳೆ ಇದಿದೆ, ಎಲ್ಲ ಇದೆ ಅವ್ರ ಹತ್ರ. ಹಾಗಂತ ಆರ್ಮಿ ಯಾವ್ದು ಸ್ಟ್ರಾಂಗ್ ಇದೆ ಅಂದ್ರೆ ನಮ್ಮ ಇಂಡಿಯಾನೇ ಸ್ಟ್ರಾಂಗ್ ಇದೆ. ಚೀನಾದ ಎಕ್ವಿಪ್ಮೆಂಟ್ಸ್ ಅವ್ರು ಅದಿದೆ ಇದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಅವೆಲ್ಲ ಕೂಡ ಫಸ್ಟ್ ಕಾಪಿ. Okay. ಸೊ ನಮ್ಮ ಹತ್ರ ಇರೋದು ಒರಿಜಿನಲ್. Original. ಅಂಡ್ ಇನ್ನೊಂದು ಚೀನಾದ ಆರ್ಮಿ ಸೋಲ್ಜರ್ಸ್ ವೈಸ್ ಎಲ್ಲ ನೋಡ್ಕೊಂಡ್ರು ಕೂಡ ನಮ್ಮವರು ಇವಾಗ ನಿಮ್ಗೆ ಓವರ್ ಆಲ್ ವರ್ಲ್ಡ್ ಅಂತ ನೋಡ್ಕೊಂಡ್ರೆ ಅವರು ಟಾಪ್ 3 ಅಲ್ಲಿ ಇದ್ದಾರೆ, ನಾವು ಟಾಪ್ 4 ಅಲ್ಲಿ ಇದೀವಿ. ಏರ್ ಫೋರ್ಸ್ ಅಲ್ಲಿ ನಾವು ಟಾಪ್ 3 ಅಲ್ಲಿ ಇದೀವಿ, ಅವ್ರು 4 ಅಲ್ಲಿ ಇದ್ದಾರೆ. Okay. ಓವರ್ ಆಲ್ ಆಗಿ ನೋಡ್ಕೊಂಡ್ರೆ ಅವ್ರು ಓವರ್ ಆಲ್ ಎಕನಾಮಿನ ಇಟ್ಕೊಂಡ್ರೆ ಅವ್ರು ಮುಂದೆ ಇರ್ತಾರೆ. ಬರೀ ಆರ್ಮಿ ಅಂತ ತಗೊಂಡ್ರೆ ನಮ್ಮವರೇ. ಈಗ